ವೇದಾಂತದ ಒಂದು ಉಪಾಸನ ಕ್ರಮವನ್ನು ನೋಡೋಣ. ವೇದಾಂತದಲ್ಲಿ ಹಲವಾರು ಉಪಾಸನೆಗಳಿದ್ದಾವೆ. ಬೇರೆ ಬೇರೆ ಉಪನಿಷತ್ತುಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಉಪಾಸನೆಗಳನ್ನು ಹೇಳ್ತಾರೆ. ಜ್ಞಾನ ಕೂಡ ಇದೆ ವೇದಾಂತದಲ್ಲಿ. ಉಪನಿಷತ್ತುಗಳಲ್ಲಿ ಜ್ಞಾನ ಕೂಡ ಇದೆ, ಉಪಾಸನೆ ಕೂಡ ಇದೆ ಕೆಲವು ಕಡೆ. ಸೊ ಜ್ಞಾನಕ್ಕೂ ಉಪಾಸನೆ ವ್ಯತ್ಯಾಸ ಏನು? ವೇದಾಂತ ಉಪಾಸನೆಯಲ್ಲಿ ವೇದಾಂತ ಉಪಾಸನೆ ಏನಿದು? ಜ್ಞಾನಕ್ಕೂ ಉಪಾಸನೆ ವ್ಯತ್ಯಾಸ ಏನಂದ್ರೆ, ಸೊ ಜ್ಞಾನದಲ್ಲಿ ವೇದಾಂತ ವಾಕ್ಯದ ಚಿಂತನೆ ಮಾಡಿ ಸರಿಯಾಗಿ ಅರ್ಥ ಮಾಡಿಕೊಂಡು ನಾನು ಯಾರು ಅದನ್ನು ವಿಚಾರ ಮಾಡಿ ಶುದ್ಧವಾದ ನಾನುವಿನಲ್ಲಿ ದೃಢವಾಗಿ ನಿಲ್ಲುವುದು ಜ್ಞಾನ. ಉಪಾಸನೆಯಲ್ಲಿ ಸಗುಣಗಳ ರೂಪ ಗುಣಗಳನ್ನು ಸೇರಿಸಿ ಭಗವಂತನ ಆರಾಧನೆ ಮಾಡೋದು ಉಪಾಸನೆ. ಈಗ ವೇದಾಂತದ ಉಪಾಸನೆ ಹಲವಾರು ವೇದಾಂತ ಉಪಾಸನೆಗಳಿವೆ. ಅದ್ರಲ್ಲಿ ಒಂದು ಉಪಾಸನೆಯನ್ನು ನಾವು ತಗೊಳ್ತೇವೆ ಇವತ್ತು. ಈ ಉಪಾಸನೆಯ ಉದ್ದೇಶ ಏನಪ್ಪಾ? ಉಪಾಸನೆಯ ಉದ್ದೇಶ ಮನಸ್ಸನ್ನು ಸೂಕ್ಷ್ಮ ಮಾಡುದು. ಸ್ಥೂಲದಿಂದ ಸೂಕ್ಷ್ಮವಾದ ಕಡೆಗೆ ಮನಸ್ಸನ್ನು ಹೋಗ್ಬೇಕು. ಒಂದು ಕತ್ತಿಯನ್ನ ಹರಿತ ಮಾಡಿದ ಹಾಗೆ ಮನಸ್ಸನ್ನ ಹರಿತ ಮಾಡಲಿಕ್ಕೆ ಉಪಾಸನೆ ಇರುವುದು. ಒಂದೇ ಸಲ ನಿರ್ಗುಣ ನಿರಾಕಾರದ ಬಗ್ಗೆ ಚಿಂತನೆ ಮಾಡಿದ್ರೆ ಗೊತ್ತಾಗ್ಲಿಕ್ಕಲ್ಲ. ಅದಕ್ಕೆ ಸಗುಣ ಸಾಕಾರದಿಂದ ಶುರು ಮಾಡಿ ಮನಸ್ಸನ್ನು ಶುದ್ಧಿ ಮಾಡ್ತಾ, ಮನಸ್ಸು ಸೂಕ್ಷ್ಮ ಮಾಡ್ತಾ ನಿರ್ಗುಣ ನಿರಾಕಾರದ ಕಡೆಗೆ ಮನಸ್ಸನ್ನು ತಗೊಂಡು ಹೋಗ್ಲಿಕ್ಕೆ ಉಪಾಸನೆ ಅಂತ ಹೇಳುದು. ಶ್ರವಣ ಮಹರ್ಷಿಗಳು ಉಪಾಸನೆ ಬಗ್ಗೆ ಹೇಳ್ತಾರೆ. ಭೇದ ಭಾವನಾತ್ ಸೋಹಮಿತ್ಯಸೌ ಭಾವನಾಭಿದ ಪಾವನಿ ಮತ. ಭೇದ ಭಾವನಾತ್, ಉಪಾಸನೆಯಲ್ಲಿ ಭೇದ ಭಾವನೆಯಿಂದ ಉಪಾಸನೆ ಮಾಡೋದು. ಅಂದ್ರೆ ನಾನು ಬೇರೆ ಭಗವಂತ ಬೇರೆ ಅಂತ ಉಪಾಸನೆ ಮಾಡೋದಕ್ಕಿಂತ ನಾನು ಮತ್ತು ಭಗವಂತ ಸೋಹಂ ಇಬ್ರು ಒಂದೇ. ಹೇಗೆ? ನಿಜವಾದ ನಾನು ಭಗವಂತ, ನಾನೆಂಬುದು ನಾನಲ್ಲ. ಆ ನಾನು ಯಾವ್ದು ನಿಜವಾದ ನಾನು ಅಂತ ಹೇಳ್ತೇವೆ ಅದು ಶಿವಸ್ವರೂಪಿ, ಅದು ಭಗವಂತ. ಆ ಭಾವನೆಯಿಂದ ಉಪಾಸನೆ ಮಾಡಬೇಕು. ಅದಕ್ಕೆ ಸೋಹಂ ಭಾವನೆಯಿಂದ ಉಪಾಸನೆ ಮಾಡಬೇಕು. Here I and Ishvara are one. ಎಲ್ಲಿದೆ? ಇಲ್ಲಿ ಇದು ಜ್ಞಾನನೋ ಇದು ಉಪಾಸನೆನೋ? ಈಗ ನಾನು ಮತ್ತು ಈಶ್ವರ, ನನ್ನ ಆರಾಧ್ಯವನ್ನು ಈಶ್ವರ ಇದ್ದಾನೆ, ಭಗವಂತ ಇದ್ದಾನೆ, ರಾಮ ಇದ್ದಾನೆ. ಆಯ್ತಾ? ರಾಮನ ಗುಣಗಳು ಕೆಲವು ಗುಣಗಳಿದ್ದಾವೆ, ನನ್ನಲ್ಲಿ ಕೆಲವು ಗುಣಗಳಿದೆ. ನಾನು ರಾಮ ಅಥವಾ ಈಶ್ವರ ಅನಂತ ಗುಣ ಕಲ್ಯಾಣ ಪೂರ್ಣ, ನನ್ನಲ್ಲಿ ಅಲ್ಪ ಗುಣಗಳಿದ್ದಾವೆ. ನನಗೂ ಅವ್ರಿಗೆ ಏನು ಕಾಮನು? ಆ ಭಗವಂತ ನನ್ನಲ್ಲಿ ಇದ್ದಾನೆ ಅಂತ ತಿಳ್ಕೊಬೇಕಾದ್ರೆ ನನಗೂ ಭಗವಂತನಿಗೆ ಏನು ಕಾಮನು? ನಾನು ಒಂದು ಕಾಮನು, ಮತ್ತೆ ನನ್ನಲ್ಲಿ ಈಶ್ವರನಲ್ಲಿರುವ ಗುಣಗಳಲ್ಲಿ ಸ್ವಲ್ಪ ಅಂಶ ನನ್ನಲ್ಲಿದೆ. ಆ ರೀತಿ ಗುಣಪೂರ್ವಕವಾಗಿ ನಾನು ಮತ್ತು ಅವನು ಒಂದೇ ಅಂತ ಭಾವನೆ ಮಾಡ್ತೀನಿ. It is right now we don't use the word Vishishta Advaita. Abheda Jnana. I'm saying I'm teaching, no? You are teaching, but then here it is assumed that in this shloka it's like Vinyas Jnana. He is giving a method. ರಮಣ ಮಹರ್ಷಿಗಳು ದಾರಿ ಹೇಳ್ತಾರೆ. ಹೇಗೆ ಮಾಡ್ಬೇಕು ನಾನು ಹೇಳ್ಕೊಡ್ತೇನಲ್ಲ. ಇನ್ನೊಂದು ಹೇಳ್ತಾರೆ, ಭಾವಶೂನ್ಯ ಸದ್ಭಾವ ಸುಸ್ಥಿತಿ ಭಾವನಾ ಬಲಾತ್ ಭಕ್ತಿ ಉತ್ತಮ. ಸೊ ಭಕ್ತಿ ಅಂತ ಹೇಳಿದ್ರೆ ನಮ್ಮ ದೃಷ್ಟಿ ಏನು? ಆ ಚಾಂಟಿಂಗ್ ಮಾಡೋದು, ಈ ಪೂಜೆ ಹಾಕುವುದು, ಈ ಮಾಲೆ ಹಾಕುವುದು, ಅದನ್ನ ಭಕ್ತಿ ಅಂತ ಹೇಳ್ತೀವಿ. ಸೊ ಭಕ್ತಿ ಅಂದ್ರೆ ಜೀವ ಮತ್ತು ಶಿವ ಎರಡು ಒಂದೇ. ಇದಕ್ಕೆ ಪ್ರೀತಿ ಅಂತ ಹೇಳೋದು. ಆವಾಗ ಮನಸ್ಸು ಶಾಂತ ಆಗುತ್ತೆ, ಸೈಲೆಂಟ್ ಆಗುತ್ತೆ. ಮನಸ್ಸಿನಲ್ಲಿ ತುಂಬಾ ಆಲೋಚನೆಗಳು ಯೋಚನೆ ನಡೀತಾ ಇದ್ರೆ ಅಲ್ಲಿ ಭೇದ ಭಾವ ಬಂದೇ ಬರ್ತದೆ. ಪ್ರೇಮದಲ್ಲಿ, ಭಕ್ತಿಯಲ್ಲಿ ಎರಡು ಭಕ್ತ ಮತ್ತು ಭಗವಾನ್ ಇಬ್ರು ಒಂದೇ ಆಗ್ಬಿಡ್ತಾರೆ. ಅದಕ್ಕೆ ಭಕ್ತಿ ಅಂತ ಹೇಳುದು. ನಾಟ್ ಇನ್ ಪರಾಭಕ್ತಿ, ಅಪರಾಭಕ್ತಿ ಒಂದೇ. ಸೊ ಅಲ್ಲಿ ಭಕ್ತ ಮತ್ತು ಜೀವ ಅಂಡ್ ಶಿವ ಮೊಮೆಂಟಲಿ ಬಿಕಮ್ ಒನ್. ಪರಾಭಕ್ತಿ ಇಟ್ ಬಿಕಮ್ ಟೆಂಪರಲಿ ಒನ್, ಇಟ್ಸ್ ಕಾಲ್ಡ್ ಅಪರಾಭಕ್ತಿ. ಜೀವ ಮತ್ತು ಶಿವ, ಭಕ್ತ ಮತ್ತು ಭಗವಾನ್
ಭಕ್ತರು ಏನು ಮಾಡ್ತಾರೆ, ಭಕ್ತರು ಭಜನೆ ಮಾಡ್ತಾ 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 ಆ ಭಾವ ಸಮಾಧಿಗೆ ಹೋಗ್ಬಿಡ್ತಾರೆ. ಆವಾಗ ಭಗವಂತ ಮತ್ತು ಭಕ್ತ ಎರಡು ಒಂದಾಗ್ಬಿಡ್ತಾರೆ, ಮನಸ್ಸು ಸೈಲೆಂಟ್ ಆಗ್ಬಿಡ್ತದೆ. ಪುನಃ ಎಚ್ಚರ ಆದಾಗ ಭಕ್ತ ಬೇರೆ ಭಗವಂತ ಬೇರೆ ಆಗ್ತಾರೆ. ಜ್ಞಾನದಲ್ಲಿ ಬೇರೆ ಆಗುವುದು ಮತ್ತು ಒಂದಾಗುವುದಿಲ್ಲ. ನಾನು ಆತ್ಮಸ್ವರೂಪ ಅಂತ ಗೊತ್ತಾಗುತ್ತೆ. ಸೊ ಭಕ್ತಿಯಲ್ಲಿ ಏನಾಗುತ್ತೆ, ಫಾರ್ ದಟ್ ಡ್ಯೂರೇಷನ್ ಮನಸ್ಸು ಸೈಲೆಂಟ್ ಆಗ್ಬಿಡ್ತದೆ. ಅದಕ್ಕೆ ಭಾವ ಸಮಾಧಿ ಅಂತ ಹೇಳುದು. ಜ್ಞಾನದಲ್ಲಿ ಮನಸ್ಸು ಸೈಲೆಂಟ್ ಆಗೋದು ಪ್ರಶ್ನೆನೇ ಇಲ್ಲ. ಆ ಜ್ಞಾನ ಬಂದ್ಬಿಡ್ತದೆ, ನಾನು ಮತ್ತು ಭಗವಂತ ಒಂದೇ ಅಂತ. ಸೊ ಶ್ರೀ ಶಂಕರಾಚಾರ್ಯ ಹೇಳ್ತಾರೆ, ನಿಷ್ಕಾ ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತು ಉಪಲಬ್ಧಯೇ ಅಂತ. ಅಂದ್ರೆ ನಾವು ಏನೇನು ಪೂಜೆ ಮಾಡ್ತೇವೆ, ಭಜನೆ ಮಾಡ್ತೇವೆ, ಎಲ್ಲ ಕರ್ಮ ಇದೆ ಅದರಲ್ಲಿ. ಅದಕ್ಕೆ ಕರ್ಮಯೋಗ ಅಂತ ಹೇಳ್ತೀವಿ. ಕರ್ಮಯೋಗದಲ್ಲಿ ಭಕ್ತಿ ಬರ್ತದೆ. ಭಕ್ತಿ ಮಾನಸಿಕ ಕರ್ಮ, ಕ್ರಿಯಾ ಪ್ರಾಣದಲ್ಲಿ ಕರ್ಮ. ಕ್ರಿಯಾಯೋಗ ಅಂದ್ರೆ ಪ್ರಾಣದ ಮೂಲಕ ಕರ್ಮ. ಕರ್ಮ ಅಂದ್ರೆ ಕರ್ಮಯೋಗ ಅಂದ್ರೆ ದೇಹದ ಮೂಲಕ ಕರ್ಮ. ದೇಹದ ಮೂಲಕ, ಮನಸ್ಸಿನ ಮೂಲಕ ಮತ್ತು ಪ್ರಾಣಶಕ್ತಿಯ ಮೂಲಕ ಮಾಡೋದಕ್ಕೆ ಕರ್ಮ ಅಂತ ಹೇಳೋದು. ಈ ಕರ್ಮ ಯಾಕೆ ಮಾಡಬೇಕು? ಮನಸ್ಸು ಶುದ್ಧಿ ಆಗಲಿ, ಚಿತ್ತ ಶುದ್ಧಯೇ. ಚಿತ್ತಶುದ್ಧಿ ಅಂದ್ರೆ ಏನು? ಚಿತ್ತಶುದ್ಧಿ ಅಂದ್ರೆ ಚಿತ್ತ ಏಕಾಗ್ರತ. ಅಂದ್ರೆ ನಾವು ಮನಸ್ಸನ್ನು ಎಲ್ಲಾರು ಗಮನ ಕೊಟ್ರೆ ಅದು ಅಲ್ಲಿ ಮನಸ್ಸಲ್ಲೇ ಕೂತ್ಕೊಳ್ತದೆ. ಕಾನ್ಸಂಟ್ರೇಷನ್ ಅಲ್ಲ, ಮನಸ್ಸು ಆ ಕಡೆ ಈ ಕಡೆ ಹೋಗುದಿಲ್ಲ. ಚಿತ್ತ ಏಕಾಗ್ರತ. ಚಿತ್ತ ವಿಶಾಲತ, ಮನಸ್ಸು ಸೈಲೆಂಟ್ ಆಗಿಬಿಟ್ಟು ವಿಶಾಲ ಆಗಕ್ಕೆ ಅನುಭವ ಬರ್ತದೆ. ಚಿತ್ತ ಏಕಾಗ್ರತ, ಚಿತ್ತ ವಿಶಾಲತ. ಎಲ್ದಿನಾಗುತ್ತೆ, ಮನಸ್ಸು ನಾಯ್ಸ್ ಮಾಡ್ತಾ ಇರ್ತದೆ ತುಂಬಾ, ಲೋವರ್ ಮೈಂಡ್. ಚಿತ್ತಶುದ್ಧಿ ಅಂತಿದೆ. ಮನಸ್ಸೇನಾಗುತ್ತೆ, ಸಾವಿರಾರು ಯೋಚನೆಗಳು, ಹಲವಾರು ಯೋಚನೆಗಳು. ಅದೇನಾಗುತ್ತೆ, ವಿಶಾಲ ಅಂತ ಹೇಳಿದ್ರೆ ಸೈಲೆಂಟ್ ಆಗ್ಬಿಡ್ತದೆ. ಸೈಲೆಂಟ್ ಲೇಕ್, ಶಾಂತ ಆಗ್ಬಿಡ್ತದೆ. ಎಕ್ಸ್ಪ್ಯಾಂಡ್ ಆದಾಗ ಅನಿಸ್ತದೆ ಡೀಪ್ ಸೈಲೆನ್ಸ್ ಅಲ್ಲಿ. ತಮೋಗುಣದಿಂದ ರಜೋಗುಣಕ್ಕೆ ಹೋಗ್ಬೇಕು, ರಜೋಗುಣದಿಂದ ಸತ್ವಗುಣಕ್ಕೆ ಹೋಗ್ಬೇಕು. ಇದಕ್ಕೆ ಚಿತ್ತಶುದ್ಧಿ ಅಂತ ಹೇಳುದು. ತಮೋಗುಣದಿಂದ ರಜೋಗುಣ, ರಜೋಗುಣದಿಂದ ಸತ್ವಗುಣ. ಇದಕ್ಕೆ ಉಪಾಸನೆ ಮತ್ತು ಕರ್ಮಯೋಗ ಸಹಾಯ. ಗುಣಾತೀತರಾಗೋದು, ನಾನು ಯಾರಂತ ಗೊತ್ತಾಗೋದು, ಅದಕ್ಕೆ ಜ್ಞಾನ ಅಂತ ಹೇಳುದು. ಸೊ ಮನಸ್ಸನ್ನ ತಮೋಗುಣದಿಂದ ರಜೋಗುಣದಿಂದ ಸತ್ವಗುಣಕ್ಕೆ ಹೋಗ್ಲಿಕ್ಕೆ ಉಪಾಸನೆ. ಮನಸ್ಸು ಶಾಂತ ಆಗ್ಲಿಕ್ಕೆ, ಚಿತ್ತ ಏಕಾಗ್ರ ಆಗ್ಲಿಕ್ಕೆ ಉಪಾಸನೆ. ಚಿತ್ತ ವಿಶಾಲತೆ ಅಂದ್ರೆ ಮನಸ್ಸು ಸೈಲೆಂಟ್ ಆಗಿ ಶಾಂತವಾಗಿ ಆಗ್ಬೇಕಾದ್ರೆ ಅದಕ್ಕೆ ಉಪಾಸನೆ. ಜ್ಞಾನದಲ್ಲಿ ಗುಣಾತೀತ, ಸತ್ವಗುಣವನ್ನು ದಾಟಿ ಹೋಗ್ಬೇಕು. ಉಪಾಸನೆ ಅದರಲ್ಲಿ ಏನಾಗುತ್ತೆ, ಮನಸ್ಸನ್ನು ಶಾಂತಿ ಮಾಡ್ತದೆ, ಅದಕ್ಕೆ ಚಿತ್ತಶುದ್ಧಿ ಆಗ್ತದೆ. ಉಪಾಸನೆಯಲ್ಲಿ ಏನಿದೆ, ಉಪಾಸನೆಯಲ್ಲಿ ವಿಜುವಲೇಷನ್ ಇದೆ, ಅಂದ್ರೆ ಗುಣಗಳಿದಾವೆ. ಜ್ಞಾನದಲ್ಲಿ ಗುಣಗಳಿಲ್ಲ, ಜ್ಞಾನದಲ್ಲಿ ನೇತಿ. ಉಪಾಸನೆಯಲ್ಲಿ ಗುಣಗಳನ್ನು ಸೇರಿಸಿ ಉಪಾಸನೆ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ಉಪಾಸನೆ ಅಂತ ಹೇಳುದು. ಸಗುಣ ಬ್ರಹ್ಮ. ಜ್ಞಾನ ಈಸ್ ಪಾಸಿಬಲ್ ಆಫ್ಟರ್ ಜ್ಞಾನದಲ್ಲಿ ಚಿತ್ತಶುದ್ಧಿ ಆಗುತ್ತೋ, ಜ್ಞಾನದ ಮೂಲಕ ಏನೇ ಸಾಧನೆ ಮಾಡಿದ್ರು ಚಿತ್ತಶುದ್ಧಿ ಆಗುತ್ತೆ. ಕರ್ಮಯೋಗ ಮಾಡಿದಾಗ ಚಿತ್ತಶುದ್ಧಿ ಆಗುತ್ತದೆ. ಜ್ಞಾನದಲ್ಲಿ ಚಿತ್ತಶುದ್ಧಿ ಪ್ರಶ್ನೆ ಇಲ್ಲ, ಚಿತ್ತದ ಕಡೆ ಗಮನ ಇಲ್ಲ. ಜ್ಞಾನದಲ್ಲಿ ನಾನು ಯಾರು ಅಂತ ವಿಚಾರ, ಆ ನಾನು ಯಾರು ವಿಚಾರ ಚಿತ್ತವನ್ನು ಶುದ್ಧಿ ಮಾಡ್ತದೆ, ಅದು ಬೇರೆ, ಸೆಕೆಂಡರಿ. ಪ್ರೈಮರಿ ಫೋಕಸ್ ಅದು ನಾನು ಯಾರು ಅಂತ ಗೊತ್ತಾಗುದು. ಈಗ ಪಂಚಕೋಶ ಉಪಾಸನ ತೈತ್ತಿರೀಯ ಉಪನಿಷತ್ತು ಬರ್ತದೆ. ನಮಗೆ 5 ಕೋಶಗಳಿದ್ದಾವೆ ನಮ್ಮ ಶರೀರಕ್ಕೆ. ಅನ್ನಮಯ ಕೋಶ ಸ್ಥೂಲ ಶರೀರ, ಪ್ರಾಣಮಯ ಕೋಶ ಸೂಕ್ಷ್ಮ ಶರೀರ, ಮನೋಮಯ ಕೋಶ ಮನಸ್ಸಿಂದ ಕೂಡಿದ್ದು, ವಿಜ್ಞಾನಮಯ ಕೋಶ ಬುದ್ಧಿಯಿಂದ ಕೂಡಿದ್ದು, ಕಡೆಗೆ ಆನಂದಮಯ ಕೋಶ. ಈ ರೀತಿ 5 ಕೋಶಗಳು ನಮಗೆ. ಈ ಪಂಚಕೋಶ ಉಪಾಸನೆಯನ್ನ ತೈತ್ತಿರೀಯ ಉಪನಿಷತ್ತಲ್ಲಿ ಹೇಳ್ಕೊಡ್ತಾರೆ. ಹೇಗೆ? ವಾರುಣಿ ಅನ್ನುವ ಋಷಿ ಅವನ ತಂದೆ ಅವನಿಗೆ ಗುರು. ವಾರುಣಿ ಋಷಿ ತನ್ನ ತಂದೆ ಹತ್ರ ಹೋಗಿ ಕೇಳ್ತಾನೆ,
ನಾನು ಬ್ರಹ್ಮನನ್ನು ಕಾಣಬೇಕು ಅಂತ. ಸೊ ಬ್ರಹ್ಮನಿಗೆ ವಾರ್ಣ ಋಷಿ ಒಂದೇ ಸಲ ತಂದೆ ಹೇಳ್ಕೊಳ್ಳೋದು, ಒಂದೇ ಸಲ ನಿರ್ಗುಣ ನಿರಾಕಾರ ಬ್ರಹ್ಮ ಅಂತ ಹೇಳ್ಕೊಡುದಿಲ್ಲ. ಒಂದು ಗುಣಗಳನ್ನು ಹೇಳ್ತಾರೆ ಬ್ರಹ್ಮಂದು. ಏನು? ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ, ಅಂದ್ರೆ ಯಾವುದರಿಂದ ಎಲ್ಲವೂ ಹುಟ್ಟುತ್ತವೆ, ಕಡೆಗೆ ಯಾವುದು ಎಲ್ಲವನ್ನು ಸೇರ್ಕೊಳ್ತವೆ ಅದು ಬ್ರಹ್ಮ ಅಂತ. ಯಾವುದರಿಂದ ಎಲ್ಲ ಹುಟ್ಕೊಳ್ತದೆ, ಎಲ್ಲ ಹೋಗಿ ಸೇರ್ಕೊಳ್ತದೆ, ಅದಕ್ಕೆ ಬ್ರಹ್ಮ ಅಂತ ಹೇಳುದು ಅಂತ. ಈಗ ವಾರುಣಿಗೆ ಅದು ನಿಜವಾಗ್ಲೂ ಯಾವುದರಿಂದ ಎಲ್ಲ ಹುಟ್ಕೊಳ್ತದೆ, ಯಾವುದರಿಂದ ಎಲ್ಲ ಸೇರ್ಕೊಳ್ತದೆ, ಅದು ಅರಿವು ಅವೇರ್ನೆಸ್. ಅರಿವಿನಿಂದಲೇ ಎಲ್ಲ ಮನಸ್ಸು ಯೋಚನೆ ಹುಟ್ಕೊಳ್ಳೋದು, ದೇಹ ಹುಟ್ಕೊಳ್ಳೋದು, ಬುದ್ಧಿ ಹುಟ್ಕೊಳ್ಳೋದು, ಪ್ರಪಂಚ ಹುಟ್ಕೊಳ್ಳೋದು, ಪುನಃ ಅರಿವಿಗೆ ಹೋಗಿ ಸೇರ್ಕೊಳ್ಳೋದು, ಶುದ್ಧ ಚೈತನ್ಯ. ಆದ್ರೆ ವಾರುಣಿಗೆ ಶುದ್ಧ ಚೈತನ್ಯ ಅಂತ ಗೊತ್ತಿಲ್ಲ, ಬ್ರಹ್ಮ ಅಂತ, ನಿರ್ಗುಣ ನಿರಾಕಾರ ಬ್ರಹ್ಮ ಗೊತ್ತಿಲ್ಲ. ಅವನೇನ್ ಮಾಡ್ತಾನೆ, ತನಗೆ ಏನ್ ಗೊತ್ತಿದೆ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾನೆ. ಏನ್ ಗೊತ್ತಿದೆ ಅದು ಗುಣಗಳಿಂದ ಕೂಡಿದೆ, ಸಗುಣ. ಓ ನನ್ನ ಶರೀರ, ಮೊದಲು ಒಂದು ಶರೀರದಿಂದ ಶುರು ಮಾಡ್ತಾನೆ. ಬ್ರಹ್ಮ ಅಂದ್ರೆ ಆತ್ಮ. ನನ್ನ ಶರೀರ ಏನಾಗಿದೆ? ಪಂಚಭೂತಗಳಿಂದ ಆಗಿದೆ, 5 ಭೂತಗಳು. ಈ ಭೂತಗಳಿಗೆ ಮುಖ್ಯವಾಗಿ ಆ ಪಂಚಭೂತಗಳಲ್ಲಿ ಈ ಶರೀರ ಇದೆಯಲ್ಲ, ಅದು ಮಣ್ಣಿಂದಾಗಿದೆ. ಅದಕ್ಕೆ ಅನ್ನ ಅಂತ ಹೇಳ್ತೇವೆ. ಅನ್ನಾದ್ ಭವಂತಿ ಭೂತಾನಿ, ಅನ್ನದಿಂದ ಎಲ್ಲ ಹುಟ್ಕೊಳ್ತವೆ ಎಲ್ಲ ಜೀವಿಗಳು, ಕಡೆಗೆ ಅನ್ನಕ್ಕೆ ಸೇರ್ಕೊಳ್ತವೆ ಅಂತ. ಅಂದ್ರೆ ಮಣ್ಣಿಂದ ಎಲ್ಲ ಹುಟ್ಕೊಳ್ತವೆ, ಮಣ್ಣಿಗೆ ಹೋಗಿ ಎಲ್ಲ ಸೇರ್ಕೊಳ್ತವೆ. ಅದು ಫಸ್ಟ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬ್ರಹ್ಮ. ಸ್ಥೂಲ ಮ್ಯಾಟರ್ ಅಥವಾ ಒಂದು ಜಡ ವಸ್ತು ಬ್ರಹ್ಮ ಅಂತ ಒಂದು ಚಿಂತನೆ ಮಾಡ್ತಾನೆ. ಯಾಕಂದ್ರೆ ಎಲ್ಲಾ ಆಗೋದು, ಎಲ್ಲಾ ಜೀವಿಗಳು, ಮರ ಗಿಡ ಪ್ರಾಣಿ ಪಶು ಪಕ್ಷಿ ಎಲ್ಲ ಮಣ್ಣಿಂದಲೇ ಆಗ್ತವೆ, ಕಡೆ ಮಣ್ಣಿಗೆ ಹೋಗಿ ಸೇರ್ಕೊಳ್ತಾವೆ, ಅದೇ ಬ್ರಹ್ಮ ಅಂತ ಚಿಂತನೆ ಮಾಡ್ತಾರೆ. ಕಡೆಗೆ ಅವನ ತಂದೆ ಹತ್ರ ಹೋಗ್ತಾನೆ, ನನಗೆ ಬ್ರಹ್ಮ ಅಂದ್ರೆ ಗೊತ್ತಾಯ್ತು. ಆ ಎಲ್ಲವೂ ಪ್ರಾಣಿಗಳು ಎಲ್ಲವೂ ಮಣ್ಣಿಂದ ಹುಟ್ಟುತ್ತವೆ, ಮಣ್ಣಿಗೆ ಹೋಗಿ ಸೇರ್ಕೊಳ್ತವೆ, ಅದಕ್ಕೆ ಮಣ್ಣೆ ಬ್ರಹ್ಮ, ಅದಕ್ಕೆ ಅನ್ನ ಬ್ರಹ್ಮ ಅಂತ ಹೇಳ್ತಾರೆ. ತಂದೆ ಹೇಳ್ತಾನೆ, ಇನ್ನು ಸ್ವಲ್ಪ ಸ್ವಲ್ಪ ವಿಚಾರ ಮಾಡು, ಅವಾಗ ಗೊತ್ತಾಗುತ್ತೆ ಮಣ್ಣು ಯಾವ್ದ್ರಿಂದ ಹುಟ್ಟುತ್ತದೆ ನೋಡು. ಆವಾಗ ಅವನು ವಿಚಾರ ಮಾಡ್ತಾನೆ. ವಿಚಾರ ಮಾಡಿದಾಗ ಅವನಿಗೆ ಗೊತ್ತಾಗುತ್ತೆ, ಮಣ್ಣು ಅನ್ನೋದು ಪ್ರಾಣಶಕ್ತಿಯಿಂದ ಹುಟ್ಟಿದೆ, ಅಂದ್ರೆ ಎನರ್ಜಿ. ಸ್ಥೂಲವಾದ ಮಣ್ಣು ಸೂಕ್ಷ್ಮವಾದ ಎನರ್ಜಿಯಿಂದ ಹುಟ್ಟುಕೊಳ್ಳಿದೆ. ನನ್ನ ಶರೀರ ಕೂಡ ಪ್ರಾಣಶಕ್ತಿಯಿಂದ ನಡೀತಾ ಇದೆ. ಅದಕ್ಕೋಸ್ಕರ ಪ್ರಾಣೋ ಬ್ರಹ್ಮೇತಿ ಉಪಾಸಿತ, ಪ್ರಾಣದಿಂದಲೇ ಎಲ್ಲ ಹುಟ್ಟುತ್ತದೆ, ಪ್ರಾಣದಿಂದ ಎಲ್ಲ ಸೇರ್ಕೊಳ್ತದೆ. ಪ್ರಾಣದಿಂದಲೇ ಅನ್ನ ಹುಟ್ಕೊಳ್ಳೋದು, ಅಂದ್ರೆ ಮಣ್ಣು ಹುಟ್ಕೊಳ್ಳೋದು, ಮಣ್ಣು ಆ ಪ್ರಾಣಕ್ಕೆ ಎಲ್ಲ ಸೇರ್ಕೊಳ್ಳೋದು ಸೂಕ್ಷ್ಮವಾಗಿ. ಅದಕ್ಕೋಸ್ಕರ ಪ್ರಾಣೋ ಬ್ರಹ್ಮೇತಿ ಉಪಾಸಿತ, ಪ್ರಾಣವೇ ಬ್ರಹ್ಮ ಅಂತ ಉಪಾಸನೆ ಮಾಡ್ತಾನೆ. ಈಗ ಅನ್ನ ಬ್ರಹ್ಮ ಹೋಯ್ತು, ಸ್ಥೂಲವಾದ್ದು ಹೋಯ್ತು, ಸ್ವಲ್ಪ ಸೂಕ್ಷ್ಮವಾದ್ದು ಬಂತು. ಆಯ್ತು, ಒಂದೊಂದಾಗಿ ನಿಧಾನವಾಗಿ ಸ್ಥೂಲದಿಂದ ಸೂಕ್ಷ್ಮ ಕಡೆ ಹೋಗ್ತಾ ಇದ್ದಾನೆ. ಅವನ ತಂದೆ ಹೇಳ್ತಾನೆ, ತಂದೆ ಬಂದು ಹೇಳ್ತಾನೆ, ಪ್ರಾಣವೇ ಬ್ರಹ್ಮ ಅಂತ ಹೇಳ್ತಾನೆ. ತಂದೆ ಹೇಳ್ತಾನೆ, ಇನ್ನೂ ಸ್ವಲ್ಪ ವಿಚಾರ ಮಾಡು, ಪ್ರಾಣಕ್ಕಿಂತ ಸೂಕ್ಷ್ಮವಾದ ಏನಾದ್ರು ಇದೆಯಾ ವಿಚಾರ ಮಾಡೋಣ ಅಂತ ಕೇಳ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತೆ, ಅವನು ವಿಚಾರ ಮಾಡ್ತಾನೆ. ಅವಾಗ ಮನೋಬ್ರಹ್ಮೇತಿ ಉಪಾಸನೆ, ಮನಸ್ಸಿಂದಲೇ ಪ್ರಾಣ ಹುಟ್ಕೊಳ್ತಾನೆ, ಮನಸ್ಸಿದ್ದಾಗಲೇ ಪ್ರಾಣದ ಎನರ್ಜಿ ಮೂವ್ಮೆಂಟ್ ಆಗುತ್ತೆ. ಸೊ ಮನೋಬ್ರಹ್ಮೇತಿ ಉಪಾಸಿತ, ಮನಸ್ಸೇ ಬ್ರಹ್ಮ ಅಂತ ಉಪಾಸನೆ ಮಾಡ್ತಾನೆ. ಪುನಃ ತಂದೆ ಹೋಗಿ ಹೇಳ್ತಾನೆ. ತಂದೆ ಹೇಳ್ತಾನೆ, ಈಗ ಇನ್ನೂ ಸ್ವಲ್ಪ ಸೂಕ್ಷ್ಮವಾದ ಏನಾದ್ರು ಇದೆಯಾ ನೋಡಪ್ಪ ಅಂತ ಹೇಳ್ತಾನೆ. ಅವಾಗ ಮನಸ್ಸಿಗಿಂತ ಸೂಕ್ಷ್ಮವಾದ ಬುದ್ಧಿ ಇದೆ, ಬುದ್ಧಿಯಿಂದಲೇ ಮನಸ್ಸು ನಡೆಯೋದು, ಬುದ್ಧಿಯಿಂದಲೇ ಮನಸ್ಸು ಚಾಲನೆ ಮಾಡೋದು, ಬುದ್ಧಿಗೆ ಮನಸ್ಸು ಹೋಗಿ ಜ್ಞಾನ ಕೊಡೋದು, ಆ ಮನಸ್ಸು ಇನ್ಪುಟ್ ಕೊಡೋದು. ಸೊ ಬುದ್ಧಿ, ಅದಕ್ಕೆ ವಿಜ್ಞಾನಮಯ ಕೋಶ ಅಂತ, ವಿಜ್ಞಾನಂ ಬ್ರಹ್ಮೇತಿ ಉಪಾಸಿತ, ವಿಜ್ಞಾನವೇ ಬ್ರಹ್ಮ ಅಂತ ಉಪಾಸನೆ ಮಾಡ್ತಾನೆ. ತಂದೆ ಹೋಗಿರ್ತಾನೆ. ತಂದೆ ಹೇಳ್ತಾನೆ, ಇನ್ನೂ ಏನೋ ಸೂಕ್ಷ್ಮ ಇದೆ ನೋಡಪ್ಪ ಅಂತ. ಆವಾಗ ಆನಂದಂ ಬ್ರಹ್ಮೇತಿ ಉಪಾಸಿತ, ಆನಂದವೇ ಬ್ರಹ್ಮ. ಬುದ್ಧಿ ಯಾವ್ದ್ರಲ್ಲಿ ಹುಡ್ತದೆ? ಬುದ್ಧಿ ಗಾಢದಲ್ಲಿ ಆನಂದ ಸ್ವರೂಪವಾಗಿರ್ತದೆ. ಆ ಆನಂದದಲ್ಲೇ ಬುದ್ಧಿ ಹುಟ್ಟುಕೊಳ್ತದೆ. ಸೊ ಆನಂದಕ್ಕೆ ಹೋಗಿ ಸೇರ್ಕೊಳ್ತದೆ. ಅದಕ್ಕೋಸ್ಕರ ಆನಂದಂ ಬ್ರಹ್ಮೇತಿ ಉಪಾಸಿತ, ಆನಂದವೇ ಬ್ರಹ್ಮ ಅಂತ ಉಪಾಸನೆ ಮಾಡ್ತಾರೆ. ಕಡೆ ವಾಪಸ್ ಹೋಗಲ್ಲ ತಂದೆ ಹತ್ರ, ಎಂಡ್. ಆನಂದ ಬ್ರಹ್ಮೇತಿ ಗೊತ್ತಾದ್ಮೇಲೆ ಮತ್ತೆ ಮುಂದೆ ಹೋಗಲ್ಲ ಅವನು. He has realized who is behind Anandamaya question, Brahma, awareness.
ಹೀಗೆ ಸ್ಥೂಲದಿಂದ ಸೂಕ್ಷ್ಮದ ಕಡೆಗೆ ಹೋಗ್ಲಿಕ್ಕೆ ಉಪಾಸನೆ. Okay. 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 ಈಗ ಕ್ಲಾಸ್ ಅಲ್ಲಿ ಇದ್ದೀರಾ? 5 ನಿಮಿಷ. ಯಾರಿಗಾದ್ರು ಪ್ರಶ್ನೆ ಇದೆಯಾ ಉಪಾಸನೆಯ ಬಗ್ಗೆ? This is one of the ಹಲವಾರು ಉಪಾಸನೆ. ಬಹಳ ಉಪಾಸನೆಗಳು, ವೇದದಲ್ಲಿ ಬಹಳ ಉಪಾಸನೆ ಇದೆ, ಇದು ಒಂದು ಉಪಾಸನೆ. ಪುರಾಣದಲ್ಲಿ ಉಪಾಸನೆ ಬೇರೆ ಇದೆ. ಪುರಾಣದ ಉಪಾಸನೆಯನ್ನು ಮುಂದಿನ ಕ್ಲಾಸ್ನಲ್ಲಿ ತಗೊಳ್ಳೋಣ. ಇದರ ಉಪಾಸನೆ ಬಗ್ಗೆ ಯಾರಿಗೆ ಪ್ರಶ್ನೆ ಇದೆಯಾ? ವೇದಾಂತಿಕ ಉಪಾಸನೆ ಬಗ್ಗೆ ಎನಿ ಕ್ವಶನ್ಸ್? Here, point is like, what is Brahman? I'll take this as Brahman and do upasana on that. See, what I contemplate of that. ಬ್ರಹ್ಮನ್ ಅಂತ ಹೇಳಿದ್ರೆ ಬ್ರಹ್ಮನ್ ಯಾರು ನನ್ಗೆ ಗೊತ್ತಿಲ್ಲ. ಮೊದಲು ಬ್ರಹ್ಮನ ಬಗ್ಗೆ ಹೇಳ್ಕೊಡು ಅಂತ ಹೇಳ್ತಾನೆ. ಆವಾಗ ಮೊದಲು ಸಚ್ಚಿದಾನಂದ ಸ್ವರೂಪ ಬ್ರಹ್ಮ ಅಂತ ಹೇಳ್ಕೊಡಲ್ಲ. ಯಾವಂದೆಲ್ಲ ಜೀವ ಹುಟ್ಟುತ್ತಾರೆ, ಯಾವ್ದಕ್ಕೆಲ್ಲ ವಾಪಸ್ ಹೋಗ್ತಾರೆ, ಅದೇ ಬ್ರಹ್ಮ ಅಂತ ಹೇಳ್ಬಿಡ್ತಾರೆ. ಹುಟ್ಟು ಸಾವುಗಳ ಹುಟ್ಟು ಮತ್ತು ಉಪಾಸನ ಅಂದ್ರೆ ಅದನ್ನ ಡೀಪ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೆ ಅಷ್ಟೇ. ಚಿಂತನೆ ಮಾಡಿ ದಿಸ್ ಇಸ್ ದ ಟ್ರೂತ್ ಅಂತ ಗೊತ್ತಾಗುತ್ತೆ ನಮಗೆ. See, upasana of God, I understand. Upasana of Brahman is, it's actually Nididhyasa, what you are saying. Nididhyasa is, I have understood I am Brahman. So you are holding on to thought called I am Brahman. You have understood clearly. ನಿಧಿಧ್ಯಾಸಕ್ಕೂ ಉಪಾಸನ ವ್ಯತ್ಯಾಸ ಏನಂದ್ರೆ, ನಿಧಿಧ್ಯಾಸದಲ್ಲಿ ತತ್ವಮಸಿ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ, ದೃಗ್ದಶ ವಿವೇಕ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ, ಅದು ನಾನು ಬ್ರಹ್ಮ ಯಾರಂತ ಗೊತ್ತಾಗ್ಬಿಟ್ಟಿದೆ, ಅದು ನಾನು ಬ್ರಹ್ಮ ಅಂತ ಗಟ್ಟಿಯಾಗಿ ಇಟ್ಬೋದು. ಉಪಾಸನೆಯಲ್ಲಿ ಇದೆ ಗುಣಗಳಿದ್ದಾವೆ. ಅನ್ನ ಬ್ರಹ್ಮ, ಪ್ರಾಣ ಬ್ರಹ್ಮ, ಮನೋಬ್ರಹ್ಮ, ಬೇರೆ ಬೇರೆ ಗುಣಗಳನ್ನ ಹಿಡ್ಕೊಂಡು ವಾಪಸ್ ಬರ್ತದೆ, ಒಳಗೆ ಬರ್ತದೆ ಅವನು. ಯಾರಿಗಾದ್ರೂ ಏನೋ ಪ್ರಶ್ನೆ ಇದೆಯಾ ಝೂಮ್ ಅಲ್ಲಿ? ಸತ್ಯವತಿ ಅವರೇ, ಶೈಲಾ, ಸುಜಯ ಮೇಡಮ್. ಹರಿ ಓಂ ಗುರುಜಿ. ಪ್ರಶ್ನೆ ಇಲ್ಲ ಗುರುಜಿ, ಚೆನ್ನಾಗಿ ಹೇಳ್ತಾ ಇದ್ರ. ಓಕೆ, ಏನ್ ಪ್ರಶ್ನೆ ಇಲ್ಲ ಗುರುಜಿ. ಉಪಾಸನೆಗೂ ಜ್ಞಾನಕ್ಕೆ ವ್ಯತ್ಯಾಸ ಗೊತ್ತಾಯ್ತಾ? ಹಾ, ಜ್ಞಾನದಲ್ಲಿ ತತ್ವಮಸಿ ಚೆನ್ನಾಗಿ ಅರ್ಥ ಆಗ್ಬಿಟ್ಟು ನಾನೇ ಬ್ರಹ್ಮ ಅಂತಾರೆ, ಮತ್ತೇನು ಯೋಚನೆ ಇಲ್ಲ, ಯಾವ್ದು ಗುಣಗಳ ಲಕ್ಷಣಗಳು ಇಲ್ಲ. ಹೌದು. ಇಲ್ಲಿ ಏನಾಗುತ್ತೆ, ಸಗುಣ ರೂಪದಿಂದ ಶುರು ಮಾಡ್ತಾನೆ. ಅನ್ನ ಬ್ರಹ್ಮ, ಪ್ರಾಣ ಬ್ರಹ್ಮ, ಮನೋಬ್ರಹ್ಮ, ನಿಧಾನವಾಗಿ ಸ್ಥೂಲದಿಂದ ಸೂಕ್ಷ್ಮದ ಕಡೆ ತಗೊಂಡ್ತಾನೆ. ಸರಿನಾ? ಈಗ